ಬೆಳೆಮ್ಮನ ಭೇಟಿ. ಬೆಳಗಿನ ಬಿಸಿಲು ವೆಂಕಟರಮಣಯ್ಯನ ಮನೆಯ ಮುಂದಿನ ಸುಗ್ಗಿ ಗದ್ದೆಯ ಮೇಲೆ ಕುಣಿಯುತ್ತಿತ್ತು. ತಂಗಾಳಿ ಹಸಿರು ಭತ್ತದ ಸಸಿಗಳನ್ನು ಹಾವಾಡಿಗನಂತೆ ತಲೆದೂಗಿಸುತ್ತಿತ್ತು. ಮಂಜಿನಿಂದ ತೊಯ್ದ ಅಂಗಣದ ಮುಂದಿನ ತೆಂಗಿನ ಮರದ ಸೋಗೆಗಳನ್ನು ಹೊಳಪಿಸುತ್ತಿತ್ತು. ಮನೆಯ ಯಜಮಾನ ವೆಂಕಟರಮಣಯ್ಯ ಒಂದು ಕಿರುಪಂಚೆಯುಟ್ಟು ಸೃಷ್ಟಿ ಸೌಂದರ್ಯ ಮೆಲ್ಲುವವರಂತೆ ಮೂಡನ್ನು ನೋಡುತ್ತ ಮನೆಯ ಮುಂಭಾಗದ ಚಾವಡಿಯ ಕಂಬಕ್ಕೆ ಒರಗಿ ಎಲೆ ಅಡಿಕೆ ಮೆದ್ದು ಹೊಗೆ ಸೊಪ್ಪಿಗೆ ಸುಣ್ಣ ತೀಡುತ್ತಿದ್ದರು. ಏನೋ ಕೆಲಸ ನೆನಪಾಗಿ ಹಿರಣ್ಯ ಎಂದು ಮಗನನ್ನು ಕೂಗಿದರು. ಒಳಗಿನಿಂದ ಅವರ ಹೆಂಡತಿ ಏಳಲಿಲ್ಲವೆಂದು ಕಾಣುತ್ತದೆ ಎಂದಳು. ವೆಂಕಟರಮಣಯ್ಯನಿಗೆ ಆಶ್ಚರ್ಯವಾಯಿತು. ಏನು, ಬೆಳಗಾಗಿ ಜಾವವಾಯಿತು, ಇನ್ನೂ ಮಲಗಿದ್ದಾನೆಯೇ? ದಿನಕ್ಕೆ ಒಂದೊಂದನ್ನೇ ಕಲಿಯುತ್ತಾ ಬರಲಿ ಎಂದರು. ಅಷ್ಟರಲ್ಲಿ ಅವರ ಗಮನ ಮನೆಗೆ ಬಂದ ಅತಿಥಿಗಳಿರುವರ ಕಡೆಗೆ ಹರಿಯಿತು. ಈ ಅಪೂರ್ವದವರನ್ನು ಕಂಡು ಅವರಿಗೂ ಆಶ್ಚರ್ಯವಾಯಿತು. ಬಂದವರಿಬ್ಬರು ಹೆಂಗಸರೇ. ಒಬ್ಬಳು 50 ವಯಸ್ಸಿನ ವೃದ್ಧ, ತಲೆಕೂದಲು ನೆರೆದಿದೆ, ಕುಳ್ಳ ಶರೀರ. ಒಂದು ಕಾಲದಲ್ಲಿ ರೂಪ ಆ ಜೀವದಲ್ಲಿ ತುಂಬಿ ತುಳುಕಿದ್ದಿರಬೇಕು. ಮೈಬಣ್ಣ ನಿಂಬೆಯಂತಿದ್ದಿರಬೇಕು. ಈಗ ಒಣನಿಂಬೆಯ ತೊಗಟೆಯ ಬಣ್ಣ ಬಂದಿದೆ. ತುಟಿಗಳೆರಡೂ ಚಳಿಯಿಂದೆಂಬಂತೆ ಬಿರುಕುಗೊಂಡಿವೆ. ಗದ್ದೆ ಬೇಸಾಯಕ್ಕೆ ಹೋಗುವ ಉಡುಗೆಯಲ್ಲಿದ್ದರೂ ಅವಳ ತಲೆಯಲ್ಲಿ ಶಾಸ್ತ್ರೋಕ್ತ ಬುಗುಡಿ ಸರಪಳಿಗಳು ತೂಗುತ್ತಿದ್ದವು. ಅರೆ ಕೈ ರವಿಕೆ ಮೊಣಕಾಲಿನ ತನಕ ಒಂದು ಹಳೆಯ ಮೊಳಕಾಲ್ಮುರು ಸೀರೆ. ಜತೆಯಲ್ಲಿದ್ದವಳು ಜೌವನೆ. 18 ವಯಸ್ಸಿರಬೇಕು. ಹಳ್ಳಿಯ ಮರ್ಜಿಗೆ ಮೀರಿದ ಉಡುಗೆಯಾಗಿ ಕಾಣಿಸುತ್ತಿತ್ತು. ನಡೆಯುವಾಗ ಗಣಣಿಸುವ ಕಾಲುಂಗುರ ಬೇರೆ. ನತ್ತು ಬುಗುಡಿ ಬಳೆಗಳಿಂದ ಅಲಂಕಾರ ಪೂರಿತಳಾಗಿ ಕಾಣುತ್ತಾಳೆ. ಉಟ್ಟುದು ಹಳೆಗಾಲದ ಮೊಳಕಾಲ್ಮುರು, ಇಲ್ಕಲು ಶೀರೆಗಳಲ್ಲ. ಹಳ್ಳಿಯವರಂತೆ ಮಂಗಳೂರು ಗೇರು ಬೀಜದ ಕಾರ್ಖಾನೆಯ ಹೆಂಗಸರದ್ದೇ ಉಡುಗೆ. ಅವಳ ಎಳೆ ಜಾಜಿಯ ಮೈಯನ್ನು ಕೇಸರಿ ಬಣ್ಣದ ಸೀರೆ, ಕಡು ನೀಲ ಕುಪ್ಪಸಗಳು ಮುಚ್ಚಿದ್ದುವು. ಹಣೆಯಲ್ಲಿ ದುರ್ಬೀನಿನಿಂದ ಕಾಣಬೇಕಾದ ತಿಲಕವಿತ್ತು. ಇವನ್ನೆಲ್ಲ ಕಂಡ ಹಳ್ಳಿಯವರು ತಕ್ಷಣ ಇದು ಗರತಿ ಲಕ್ಷಣವಲ್ಲ ಎಂದು ಹೇಳಬಹುದು. ಅವರ ಊಹೆ ತಪ್ಪಾಗಲಾರದು. ಈಗ ಬಂದವಳು ಹಿಂದೊಮ್ಮೆ ಪರಿಚಯ ಮಾಡಿಕೊಟ್ಟ ಬೆಳ್ಳಮ್ಮ, ಅವಳ ಜೊತೆಗೆ ಬಂದವಳು ಮುಂದಿನ ಯುವರಾಣಿಯಾಗುವ ಗುಲಾಬಿ. ಮೂಡಂಬೈಲಿನಲ್ಲಿ ಬೆಳ್ಳಮ್ಮನೆಂದರೆ ತಿಳಿಯದವರಿಲ್ಲ, ಎಲ್ಲರಿಗೂ ಪರಿಚಿತಳು. ಪರೋಕ್ಷದಲ್ಲಿ ಸನ್ಮಾನಕ್ಕೆ ಪಾತ್ರಳು, ಅಂತರಂಗದಲ್ಲಿ ಆಪ್ತಳೂ ಸರಿಯೇ. ಈಗೇನೋ ವಯಸ್ಸಾಗಿದೆ. ಇಳಿ ವರ್ಚಸ್ಸಿನ ಹಿಂದೆಯೂ ಮುಂದೆಯೂ ಸಮನಾಗಿ ಅವಳನ್ನು ಕಂಡು ದ್ವೇಷಿಸುವರೆಂದರೆ ಈಶ್ವರ ಭಟ್ಟರೊಬ್ಬರೇ. ಮಗನು ಊರನ್ನು ಬಿಟ್ಟ ಸಿಟ್ಟಿನಿಂದ ಇನ್ನೂ ವೈರ ನಿಂತಿದೆ. ಇಷ್ಟೇ ಹಗೆಗಳಿದ್ದರೂ ಬೆಳ್ಳಮ್ಮನ ಸ್ನೇಹಿತರು ಹಲವರು ಆ ಬೈಲಿನಲ್ಲೇ ಇದ್ದಾರೆ. ಬೆಳ್ಳಮ್ಮನ ಸಾಕುಮಗಳೆನ್ನುತ್ತಾರೆ ಗುಲಾಬಿಯನ್ನು. ಅವಳಿಗೆ ಮಗಳಿಲ್ಲ, ಅಕ್ಕನ ಮಗಳನ್ನು ಬೆಳೆಸಿ ಬಂದಿರುತ್ತಾಳೆ. ಅವರ ಹಿರಿಯರ ಊರು ಮಂಕಿ ಮುರುಡೇಶ್ವರ. ಅಲ್ಲಿಂದ ಬೆಳ್ಳಮ್ಮನ ಮುತ್ತಜ್ಜಿ ಕುಂಬಳೆ ಸೀಮೆಗೆ ನರ್ತನಕ್ಕೆ ಅವಳನ್ನು ಕರೆಯಿಸಿಕೊಂಡಿರಬೇಕು. ಆ ಮಾಜಿ ಕಾಲ ಸರಿಯಿತು. ಈಗ ಗೆಜ್ಜೆ ಕಟ್ಟಿದರೂ ಕುಣಿಯುವುದೆಲ್ಲೆಂದು ಬೇಡವೇ? ಮೇಳವೊಂದನ್ನು ಕಟ್ಟಿಕೊಳ್ಳುವ ಶಕ್ತಿ ಬೆಳ್ಳಮ್ಮಗಿಲ್ಲ. ಅದೂ ಅಲ್ಲದೆ ಈಗಿನ ದಿನ ಕುಣಿತ ಯಾರಿಗೆ ಬೇಕು? ಗುಲಾಬಿಗೆ ಯೌವನವಿರುವಷ್ಟು ದಿವಸವಿದ್ದೇ ಇಲ್ಲದಿದ್ದರೂ ದೋಷವಿಲ್ಲ. ಸಂಗೀತ ಕುಣಿತಗಳಿಂದ ವಶೀಕರಣ ಮಾಡುವ ಬಾದರಾಯಣ ಕಾಲದ ದಿವಸಗಳು ಇವಲ್ಲ. ವೆಂಕಟರಮಣಯ್ಯನವರಿಗೆ ಬೆಳಿಗ್ಗೆ ಅವರನ್ನು ಕಂಡು ಬೇಸರವಾಗಲಿಲ್ಲ. ಬದಲು ನಗುತ್ತ, ಏನು, ಬೆಳ್ಳಮ್ಮನ ಸವಾರಿ ಬೆಳಗ್ಗೆ ಹೊರಟಿತು ಎಂದು ಕೇಳಿದರು. ಏನಿಲ್ಲ, ಒಂದು ಮುಡಿ ಅಕ್ಕಿ ಬೇಕಿತ್ತು. ಮನೆಯಲ್ಲಿ ತರಿಸಿ ಹಾಕಿದುದು ಖರ್ಚಾಯಿತು. ಮುಂದಿನ ವಾರದಲ್ಲಿ ಹಣ ಕೊಡುತ್ತೇನೆ. 3 ರೂಪಾಯಿಗಿಂತ 1 ಪೈ ಹೆಚ್ಚಿಗೆ ಕೊಡುವುದಿಲ್ಲ ಎಂದಳು. ವೆಂಕಟರಮಣಯ್ಯ, ಇದ್ಯಾರು ಮಗಳೇ? ಹೋ, ಇವತ್ತು ಶುಕ್ರವಾರ. ಸರಸಮ್ಮನ ಗುಡಿಗೆ ಹೊರಟಿರಬೇಕು. ಆದರೆ ಕಣ್ಣು ಕಾಯಿ ಒಂದನ್ನೂ ತೆಗೆದುಕೊಳ್ಳದೆ ಎನ್ನುವಾಗ ಒಳಗಿಂದ ಹಿರಣ್ಯ ಎಚ್ಚೆತ್ತು ಚಾವಡಿಗೆ ಬಂದನು. ಅವನ ಮೋರೆಯನ್ನು ಕಂಡು ಹಿರಣ್ಯ ಬೇಗ ಮುಖ ತೊಳೆದು 1 ಮುಡಿ ಅಕ್ಕಿಯನ್ನ ಹೊರಗೆ ಹಾಕು. ಬೆಳ್ಳಮ್ಮನಿಗೆ ಬೇಕಂತೆ, ಮುಂದಿನ ವಾರದಲ್ಲಿ ಕೊಡುತ್ತಾಳಂತೆ ರೂಪಾಯಿಯನ್ನು ಎಂದು ಆಜ್ಞೆ ಮಾಡಿದರು. ಹಿರಣ್ಯ ನೆಟ್ಟಗೆ ಬಾವಿಯ ಕಡೆಗೆ ಹೋದ. ಬೆಳ್ಳಮ್ಮ ಆ ಊರಿನ ಒಂದು ವರ್ತಮಾನ ಪತ್ರವೂ ನಿಜ. ಅಕ್ಕಿ ದೊರೆಯುವ ತನಕವೂ ಅವಳ ಬಾಯಿ ಸುಮ್ಮನಿರಲಾರದು. ಹೌದೇ, ನಿಮ್ಮ ಮಗನಿಗೆ ಬೇರೆ ನೆಂಟಸ್ತಿಕ ಕಾಣುತ್ತೀರೆಂದು ಊರೆಲ್ಲ ಸುದ್ದಿ. ಎಲ್ಲಿನದು? ಏನು ಕಥೆ? ಕಳೆದ ಮದುವೆಯನ್ನು ಸುದ್ದಿಯಿಲ್ಲದೆ ಮಾಡಿಬಿಟ್ಟಿರಿ. ಈ ಸಾರಿ ಮದುವೆಗೆ ನಮ್ಮ ಗುಲಾಬಿಯಿಂದ 1 ಕುಣಿತ ಮಾಡಿಸಬಹುದು. ನಿಮ್ಮಂಥವರು ಮನಸ್ಸು ಮಾಡದೆ ಗೆಜ್ಜೆ ಕಟ್ಟುವುದೇ ನಿಂತಂತೆ ಎಂದಳು. ವೆಂಕಟರಮಣಯ್ಯನಿಗೆ ಆ ಪ್ರಶ್ನೆ ರುಚಿಸಲಿಲ್ಲವೋ ಏನೋ. ನೆಂಟಸ್ತಿಕೆ ಎಂದರೆ ಸುಲಭವೇ? ಇನ್ನೂ ಜಾತಕ ನೋಡಿಲ್ಲ ಎಂದು ಉದಾಸೀನವಾಗಿ ಉತ್ತರವಿತ್ತರು. ಹೀಗೆ ಹಾಳುಹರಟೆಯಲ್ಲಿ ಸಮಯ ಸಾಗಿತು. ಗುಲಾಬಿ ತಾಯಿಯ ಮಾತು ಕೇಳಿ ನಗುತ್ತಾ ಬಳಿಯಲ್ಲಿ ನಿಂತಿದ್ದಳು. ಹಿರಣ್ಯ ಮುಖ ತೊಳೆದುಕೊಂಡು ಮನೆಯನ್ನು ಸೇರಿದನು. ಸ್ವಲ್ಪ ಹೊತ್ತಿನಲ್ಲಿ ಒಳಗಿನಿಂದ 1 ಮುಡಿ ಅಕ್ಕಿಯನ್ನು ಉರುಳಿಸಿಕೊಂಡು ಜಗಲಿಗೆ ಬಂದ.
ಬೆಳ್ಳಮ್ಮ ಹಿರಣ್ಯನ ಮುಖವನ್ನು ಕಂಡು ಸಣ್ಣ ದನಿಯರ ಕಣ್ಣೆಲ್ಲ ಇಷ್ಟಿಷ್ಟು ದೊಡ್ಡದಾಗಿದೆ. ಏನು ನಿನ್ನೆ ಎಲ್ಲಾದರೂ ತಾಳಮದ್ದಲೆ ಇತ್ತೇ ಎಂದಳು. ಹಿರಣ್ಯ ಮಾತನಾಡಲಿಲ್ಲ, ಸುಮ್ಮನೆ ಒಳಕ್ಕೆ ಹೋದ. ಅದನ್ನು ಕಂಡು ಬೆಳ್ಳಮ್ಮ ನಿಮ್ಮ ಮಗನಿಗೆ ಹುಷಾರಿಲ್ಲವೇ ಎಂದು ವಿಚಾರಿಸಿದಳು. ಅದಕ್ಕೆ ವೆಂಕಟರಮಣಯ್ಯ ಅವನಿಗೇನು ದಾಡಿ? ಹುಷಾರಿದೆ. ಎಲ್ಲ ಇದೆ. ರಾತ್ರಿ ಮಲಗಿಕೊಂಡವನು ಈಗಷ್ಟೇ ಎದ್ದದ್ದು. ನಾನಾದರೂ ಬೆಳಗ್ಗಿನ ಜಾವಕ್ಕೆ ಏಳುತ್ತೇನೆ. ಈಗಿನ ಮಕ್ಕಳಿಗೆ ಎಂದರು. ಬೆಳ್ಳಮ್ಮ ಗಟ್ಟಿಗಿತ್ತಿ ಎಂಬ ಆಶ್ಚರ್ಯದ ಮಾತು ವೆಂಕಟರಮಣಯ್ಯನ ಬಾಯಿಯಿಂದ ಬಂದಿತು. ಅಕ್ಕಿ ಮುಡಿಯನ್ನು ಎತ್ತಿ ತಾಯಿಯ ತಲೆಯ ಮೇಲಿರಿಸಲು ಗುಲಾಬಿಗೆ ಸಾಧ್ಯವಾಗಲಿಲ್ಲ. ವೆಂಕಟರಮಣಯ್ಯ ಸಹಾಯಕ್ಕೆ ಬರಬೇಕಾಯಿತು. ಆದರೆ 40 ವರ್ಷದ ಆ ಹೆಂಗಸು ಸಟಷ್ಟನೆ ಅದನ್ನು ತಲೆಯ ಮೇಲಿರಿಸಿಕೊಂಡು ಹೊರಟೇ ಬಿಟ್ಟಳು. ಹೋಗುತ್ತಾ, ಮುಂದಿನ ಶುಕ್ರವಾರ ಇಲ್ಲವೇ ಶನಿವಾರ ನಾನಾಗಲಿ ಗುಲಾಬಿಯಾಗಲಿ ದುಡ್ಡು ತಂದು ಕೊಡುತ್ತೇವೆ. ಅಲ್ಲ, ನೀವೇ ಪೇಟೆಗೆ ಹೋಗುವರು, ಮನೆಗೆ ಮುಖ ಹಾಯಿಸಿ ಹೋಗಿ ಎಂದು ಆಮಂತ್ರಣವಿತ್ತಳು. ಗುಲಾಬಿ ತಾಯಿಯನ್ನು ಅನುಸರಿಸಿದಳು. ಅವರ ಮನೆಯ ಅಂಗಣವನ್ನು ಇಳಿಯುವುದರೊಳಗೆ ಮೂರು ಬಾರಿ ಮನೆಯ ಕಡೆಗೆ ಮುಖ ತಿರುವಿ ನೋಡಿದಳು. ವೆಂಕಟರಮಣಯ್ಯ ಪ್ರಸನ್ನಮುಖರಾದರು. ಅವಳು ಕಿರುನಗೆ ನಕ್ಕಳು. ಆದರೆ ಅವಳ ಮೋರೆ ಮಾತ್ರ ನಿರಾಶೆಯಿಂದ ಕೂಡಿತ್ತು. ದಾರಿ ಸಾಗುತ್ತಾ ತಾಯಿ ಮಗಳೊಡನೆ ತಲೆಯ ಮೇಲಿನ ಹೊರೆಯನ್ನು ಮರೆತಷ್ಟು ಸುಲಭದಿಂದ ಅದೇ ಹಿರಣ್ಯ ಅವರ ಮಗ. ಕಣ್ಣು ನೋಡಿದ್ಯಾ, ರಾತ್ರಿ ಪೂರಾ ನಿದ್ದ ಕೆಟ್ಟಿರಬೇಕು. ನಿನ್ನೆ ಸರಸಮ್ಮನ ಗುಡಿಗೆ ಬಂದಿದ್ದರು ಎಂದರೆ ನೀನು ಸುಳ್ಳನ್ನು. ಈಗಿನ ಮಕ್ಕಳು ನೀವು. ನಿಮಗೆ ಕುಳಿತಲ್ಲೇ ಎಲ್ಲಾ ಕೆಲಸವಾಗಬೇಕು. ಗುಲಾಬಿಯೂ ಅಷ್ಟೇ ಗಂಭೀರವಾಗಿ, ನಿನಗೇನು? ನಾನು ಮನೆಯೊಳಗೆ ಹೋಗಿ ಅವರನ್ನು ಕರೆಯಬೇಕೆನ್ನುತ್ತೀಯಾ? ನಾನು ಅಷ್ಟೊಂದು ಅವರನ್ನು ನೋಡುತ್ತಿದ್ದರೆ ಅವರು ನನ್ನ ಮುಖದ ಕಡೆ ತಿರುಗಿ ನೋಡಲಿಲ್ಲ. ಅದರ ಬದಲಿಗೆ ವೆಂಕಟರಮಣಯ್ಯ ಕಿಸುಬಾಯಿ ಮಾಡಿಕೊಂಡು ನೋಡಿದರು. ನಾವು ಅಕ್ಕಿ ಕ್ರಯವನ್ನು ಕೊಡುವುದು ವಿಳಂಬ ಮಾಡಿದರೆ ಒಬ್ಬರಲ್ಲ ಒಬ್ಬರೂ ಮನೆಗೆ ಬರುತ್ತಾರೆ. ಅಪ್ಪ ಕೇಳಲು ಬಂದರೆ ಇವತ್ತು ನಾಳೆ ಎಂದು ಬೇಸರ ಬರಿಸಿ ಮಗ ಮನೆಗೆ ಬರುವ ಹಾಗೆ ಮಾಡಬೇಕು. ಸರಸಮ್ಮನ ಗುಡಿಯ ವಿಚಾರ ತಿಳಿಯಬೇಕಾದವರು ಬೆಳ್ಳಮ್ಮನ ಕಥೆಯನ್ನೂ ತಿಳಿಯಬೇಕು. ಬೆಳ್ಳಮ್ಮನ ಪ್ರೇತ ಆ ಗುಡಿಯ ಬಳಿ ಅಲೆಯುತ್ತಿದ್ದುದು ನಿಜವೋ ತಿಳಿಯದು. ಆಗಾಗ ಬೆಳ್ಳಮ್ಮನ ರೂಪ ಮಾತ್ರ ಆ ಪ್ರದೇಶದಲ್ಲಿ ಕಾಣಿಸುತ್ತಿತ್ತು. ಪ್ರತಿ ಗುರುವಾರ ರಾತ್ರಿ ಅವಳನ್ನು ನೀವು ನಾಗನಬನದ ಮರೆಯಲ್ಲಿ ಕಾಣಬಹುದು. ಈ ಪಹರೆ ಅವಳ ಉದ್ಯೋಗಕ್ಕೆ ಒಂದು ಸಹಾಯ. ಅಲ್ಲಿಗೆ ಬರುವ ಹೆಂಗುಸರಲ್ಲಿ ಅವಳು ಉದಾಸೀನಳಾದರೂ ಗಂಡಸರ ವಿಚಾರ ಆಸಕ್ತಳು. ಹಾಗೆ ಹೊಂಚು ಹಾಕಿ ಯಾವ ದಾಂಪತ್ಯಗಳಲ್ಲಿ ಕಿಲುಬು ಮೂಡಿದೆಯೆಂದು ತಿಳಿದು ಜೀವನದ ವ್ಯಾಪಾರ ಸಾಗಿಸಿಕೊಂಡು ಹೋಗುವ ರೀತಿ ಅವಳದ್ದು. ಈಗ ಆಕೆಗೆ ವಯಸ್ಸು ಮೀರಿದೆ. ಮೊದಲಿನಂತೆ ತಾವಾಗಿ ಜನರು ಅವಳನ್ನು ಮೋಹಿಸಿ ಬರುವವರಿಲ್ಲ. ಅದಕ್ಕೇನೆ ಗುಲಾಬಿಯನ್ನು ಮನೆಗೆ ತಂದು ಬೆಳೆಯಿಸುತ್ತಿದ್ದಾಳೆ. ಮುಪ್ಪಿನ ಕಾಲದಲ್ಲಿ ಉಪವಾಸ ಬಿದ್ದು ಸಾಯಬಾರದಷ್ಟೇ. ನಿನ್ನೆ ದಿನ ಪಹರೆಯಲ್ಲಿ ಅವಳು ಹಿರಣ್ಯನನ್ನು ಕಂಡಳು. ಮರುದಿನವೇ ಕಾರ್ಯಾರಂಭಕ್ಕೆ ಪೀಠಿಕೆಯನ್ನು ಹಾಕಿದಳು. ಅಲ್ಲವಾದರೆ ಅವಳಿಗೆ ಅಕ್ಕಿ ಬೇಕಿರಲಿಲ್ಲ. ಬೇಕಿದ್ದರೂ ವೆಂಕಟರಮಣಯ್ಯನ ಮನೆಗೆ ಮಗಳನ್ನು ಕರೆತರುವ ಕಾರಣ ಇರಲಿಲ್ಲ. ವೆಂಕಟರಮಣಯ್ಯನಿಗೆ ಅನುಕೂಲತೆಯಿದೆ. ನಗದು, ಮನೆ, ಆಸ್ತಿ ಮೂರೂ ಸಮನಾಗಿವೆ. ಮೂಡಂಬೈಲಿನಲ್ಲಿ ವೆಂಕಟರಮಣಯ್ಯ, ಚಂದ್ರಯ್ಯ ಇವರಿಬ್ಬರಂತೆ ಕೈ ಕಾಲು ಕಿಸೆಗಳು ಶುದ್ಧವಿರುವ ಜನ ಬೆರಳಿನಿಂದನಿಸುವಷ್ಟು ಇರಲಿಲ್ಲ. ಹಿಂದೆ ಇದ್ದರೆನ್ನುತ್ತಾರೆ. ಈಶ್ವರ ಭಟ್ಟರಿಗೂ ಸಾಕಷ್ಟು ಇದ್ದಿತ್ತು. ಇನ್ನು ಪದ್ಮನಾಯ್ಕ, ಬಾಣಡ್ಕ, ಬಾಲಪ್ಪಯ್ಯ ಇವರೆಲ್ಲರೂ ಆಡ್ಕರೆಯಾಗಿದ್ದರು. ಆದರೆ ಈಗ ಅವರಿಗೆ ಕಾಲಿಗೆಳೆದರೆ ತಲೆಗಿಲ್ಲ, ತಲೆಗಳೆದರೆ ಕಾಲಿಗಿಲ್ಲ. ಅವೆಲ್ಲಕ್ಕೂ ಮೂಲ ಕಾರಣವೆಂದರೆ ಬೆಳ್ಳಮ್ಮ ಎನ್ನುತ್ತಾರೆ. ಎಷ್ಟು ನಿಜವೋ ಎಷ್ಟೂ ಸುಳ್ಳೋ? ಅದೇ ಬೆಳ್ಳಮ್ಮ ಶ್ರೀಮಂತಳಾಗಿ ಕಾಣಿಸುವುದಿಲ್ಲ. ಬಾಲಪ್ಪಯ್ಯ ಕಟ್ಟಿಸಿಕೊಟ್ಟ ಹೆಬ್ಬಾಗಿಲ ಮನೆಯಿದೆ. ಅವರು ಇವರಿಂದ ಸುಲಿದ 4 ಮುಡಿ ಗದ್ದೆಗಳೂ ಇವೆ. ಆ ಗದ್ದೆಗಳು ವೆಂಕಟರಮಣಯ್ಯನಿಗೆ ಅಡವು. ಅಡವಿನ ಹಣ 500ಕ್ಕೆ ಬಡ್ಡಿ ಸಲ್ಲದೆ 2 ವರ್ಷಗಳಾದವು. ಗುಲಾಬಿ ಸಾಲ ಸಂದಾಯ ಮಾಡಿದರೆ ಆಸ್ತಿಯಿದೆ. ಇಲ್ಲವಾದರ ನಾಸ್ತಿ ಎಂದು ಪ್ರಾಸಬದ್ಧವಾಗಿ ಬೆಳ್ಳಮ್ಮನೆ ಅನ್ನುತ್ತಾಳೆ. ಈ ಶುಕ್ರವಾರ ಬೆಳಗಿನ ಶಿಕಾರಿ ಫಲಪ್ರದವಾಗಲಿಲ್ಲ. ಗುಲಾಬಿಯನ್ನು ಮುಂದಿಟ್ಟುಕೊಂಡು ಬೆಳ್ಳಮ್ಮ ಚಂದ್ರಯ್ಯನನ್ನು ಸೆಳೆಯಲು ಪ್ರಯತ್ನ ಮಾಡಿದ್ದಳು. ಆದರೆ ಅದರಲ್ಲಿ ಯಶಸ್ಸು ಸಿಗಲಿಲ್ಲ. ಗುಲಾಬಿಯ ವಿಷಯ ಬಂದಾಗಲೆಲ್ಲ ಚಂದ್ರಯ್ಯನೆನ್ನುತ್ತಿದ್ದನಂತೆ, ಆ ಕ್ಷಯರೋಗದ ಕಡ್ಡಿಗೆ ಏನು ಹುಚ್ಚು ಕಟ್ಟಿ ಬೀಳುತ್ತಾರೆ ನಮ್ಮೂರ ಜನ ಎಂದು. ಆ ಸಿಟ್ಟು ಬೆಳ್ಳಮ್ಮನಿಗೆ. ಅದರ ಸೇಡನ್ನು ತೀರಿಸುವೆನೆಂದು ಬೆಳ್ಳಮ್ಮ ಅವನಿಗೇನು ಮಂಗಳೂರಿನ ತಾರಮ್ಮಗಳ ಮುಂದ ಗುಲಾಬಿಯು ಕ್ಷಯರೋಗದ ಕಡ್ಡಿಯದಾಳು ಎಂದು ಸಾರುತ್ತಿದ್ದಳು. ಈ ಆತುಗಿಡವಾಗಿ ಮರವಾಗಿ ಚಂದ್ರಯ್ಯನ ವಿಷಯದ ಅಪವಾದಕ್ಕೆ ಕಾರಣವಾಗಿತ್ತು. ಇಷ್ಟೊಂದು ಸಂತಾಪ ಸಾಲದೆಂಬುದಕ್ಕೆ ಹಿಂದಿನ ಗುರುವಾರ ಇನ್ನೊಂದು ವಿಚಿತ್ರ ಪ್ರಸಂಗ ನಡೆದಿತ್ತು. ಈಶ್ವರ ಭಟ್ಟರನ್ನು ಕಾಡಿ ನಿರಾಶೆಗೊಂಡು ಅಲಂಬಾಡಿಯಲ್ಲಿ ಭೂತ ಕಾಣಸಿಗದೆ ಬೆಳ್ಳಕ್ಕನ ಬೇರನ್ನು ಹುಡುಕುತ್ತೇನೆಂದು ಚಂದ್ರಯ್ಯ ನಿರ್ಧರಿಸಿದ್ದ ಆ ಗುರುವಾರ 12 ಗಂಟೆ ರಾತ್ರಿಗೆ ಮೂಡಂಬೈಲಿ ಗಿಳಿಯುವಲ್ಲಿ ಆತ ಒಂದು ಗೇರು ಮರದ ಕೆಳಗೆ ಹೊಂಚು ಹಾಕಿ ಕುಳಿತಲ್ಲೇ ತೂಕಡಿಕೆ ಬಂದಿತು.
ಅತ್ತಿತ್ತ ಅಲೆದಾಡುವಷ್ಟು ಸಾಹಸವಿರಲಿಲ್ಲ. ಅಷ್ಟಕ್ಕೆ ತಲೆಗೆಲೆ ಸದ್ದಾಯಿತು. ಬಳಿಯಲ್ಲಿ ಯಾರೋ ಸರಿದು ಹೋದಂತೆ ಅಲ್ಲಿ ಕಂಡಿತು. ಕಣ್ಣು ತೆರೆದು ನೋಡಿದರೆ ಏನೂ ಕಾಣಿಸಲಿಲ್ಲ. ಕೈಯಲ್ಲಿ ಹಿಡಿದಿದ್ದ ಟಾರ್ಚು ದೀಪವನ್ನು ಒತ್ತಿದ. ಬೆಳಕು ಹಾಯಿತು. ಆ ಬೆಳಕಿನಲ್ಲೇ ಬಿಳಿಯ ಸೀರೆಯುಟ್ಟು ನಿಂತ ಒಂದು ವಿಗ್ರಹ ಕಂಡಿತು. ಟಾರ್ಚು ದೀಪ ತನ್ನಂತೆ ಆರಿತು. ಕತ್ತಲಲ್ಲೇ ದಿಟ್ಟಿಸಿ ನೋಡಿದ. ಏನೇ ಆಗಲಿ ಎಂದು ಧೈರ್ಯ ಮಾಡಿ ಅಲ್ಲಿಯ ತನಕವೂ ಬರಬರನೆ ಹೆಜ್ಜೆ ಹಾಕಿ ಮುಖಕ್ಕೆ ಇನ್ನೊಮ್ಮೆ ಬೆಳಕು ಹಿಡಿದ. ನಿಜಕ್ಕೂ ಅದು ಗ್ರಾಮದ ದೆವ್ವ. ಬೆಳ್ಳಕ್ಕನಲ್ಲ, ಬೆಳ್ಳಮ್ಮ. ಚಂದ್ರಯ್ಯನಿಗೆ ಅಸಹ್ಯವೆನಿಸಿತು. ಅಲ್ಲಿಂದಲೇ ಮರಳಿ ಮನೆಗೆ ಬಂದ. ಈಶ್ವರ ಭಟ್ಟರ ತಂದೆಯು ಇದೇ ದೆವ್ವವನ್ನು ಕಂಡದ್ದು ಎಂದು ಅವನಿಗೆ ಸಂಶಯವಾಯಿತು. ಬೆಳ್ಳಮ್ಮನಿಗೆ ಚಂದ್ರಯ್ಯನ ಮೇಲೆ ಹಾವು ಮುಂಗುಸಿ ವೈರತೊಡಗಿತು.